हरिं गरासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಒಂದು ಕಡೆ ಸೂರ್ಯಗ್ರಹಣ, ಮತ್ತೊಂದು ಕಡೆ ಶನಿ ಬದಲಾವಣೆ. ನೋಡಿ, ತಂದೆ ಮಕ್ಕಳಿಬ್ಬರನ್ನೂ ಸಹಿತ ಪ್ರಾರ್ಥನೆ ಮಾಡ್ತಕ್ಕಂಥ ಈ ಶುಭ ದಿನ. ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಬೇಕು, ಹಾಗೆ ಸೂರ್ಯನ ಸುಪುತ್ರನಾದಂತಹ ಶನೈಶ್ಚರನ ಪ್ರಾರ್ಥನೆ ಮಾಡಬೇಕು. ಹಾಗೆ ಶನಿ ಮತ್ತು ಸೂರ್ಯನ ಪ್ರಾರ್ಥನೆ ಮಾಡತಕ್ಕಂಥ ವಿಶ್ವವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಸಾರ್ವತ್ರಿಕವಾಗಿ ಅಮಾವಾಸ್ಯೆ ಬಂದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ಅಮಾವಾಸ್ಯೆ ಅಂತ ಎದುರಾದಾಗ ಭಾಳಷ್ಟು ಜನ ಎಚ್ಚರಿಕೆಯಾಗಿರಬೇಕು ಅಂತ ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದಾರೆ. ಇದು ಹಿಂದಿನಿಂದ ಬಂದಿರುವಂಥ ಪದ್ಧತಿ. ಅಮಾವಾಸ್ಯೆ ಮತ್ತು ಪೌರ್ಣಮಿ ಕಾಲದಲ್ಲಿ ಮನುಷ್ಯನ ಮನಸ್ಥಿತಿಗೆ ಸಾಕಷ್ಟು ಬದಲಾವಣೆಗಳಾಗ್ತಿರುತ್ತೆ. ಇದು ಗ್ರಹಸ್ಥಿತಿಗಳಲ್ಲೂ ಉಂಟು, ಅಥವಾ ತಂತ್ರಮಂತ್ರ ಸಾರ ಪ್ರಕಾರವಾಗೂ ಉಂಟು, ಅಥವಾ ಇರ್ತಕ್ಕಂಥ ಗ್ರಹದೋಷಗಳಿಂದ ಮುಕ್ತರಾಗದಿರ ಎಲ್ಲೋ ಒಂದಷ್ಟು ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿಯೂ ಉಂಟು. ಇಂತಹದ್ರಲ್ಲಿ ಈ ಶುಭ ದಿನ ಬೆಳಿಗ್ಗೆ ಪ್ರತಿಯೊಬ್ಬರು ಸಹಿತ ತಲೆಗೆ ಸ್ನಾನ ಮಾಡಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಶನೈಶ್ಚರನ ಸಾನ್ನಿಧ್ಯ, ಶನೈಶ್ಚರರ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಶನೈಶ್ಚರನ ಪ್ರಾರ್ಥನೆ ಮಾಡಬೇಕು, ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಬೇಕು. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾದಿದೇ ಪದಂ ಸಮೂಢವಸ್ಯಮಾಗಂ ಸುರೇಂ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ನಿಜ. ಮನುಷ್ಯ ತನ್ನ ಏಳಿಗೆಗಾಗಿ, ತನ್ನ ಒಂದು ಅಭಿವೃದ್ಧಿಗಾಗಿ, ಅಥವಾ ತನ್ನ ಕಾಯಕದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ತಾನು ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಾಗಿರಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರಿಗೂ ಇರೋದು ಸಹಜವೇ. ಆದರೆ ಅದರ ಮಧ್ಯದಲ್ಲಿ ಕೆಲವಷ್ಟು ಕರ್ಮಫಲಗಳಂತಲೋ, ಕೆಲವಷ್ಟು ಗ್ರಹಸ್ಥಿತಿಗಳಂತಲೋ, ಅಥವಾ ಕೆಲವಷ್ಟು ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸ್ತಾ ಇದೆ ಅಂದಾಗ ಅದರಿಂದ ಮುಕ್ತರಾಗೋದಕ್ಕೂ ಸಾಕಷ್ಟು ಆಲೋಚನೆ ಮಾಡ್ತಾ ಇರ್ತೀವಿ. ಏನೂ ಮಾಡದಿರತಕ್ಕಂಥ ತಪ್ಪಿಗೆ ತಲೆಬಗ್ಸಿ ನಿಂತಾಗ ಸಮಸ್ಯೆ ಎಂಬತಕ್ಕಂಥದ್ದು ಎಲ್ಲಿಂದ ಬಂತಪ್ಪ ಎಂಬತಕ್ಕಂಥ ಚಿಂತನೆ ಆಗುತ್ತೆ. ಮಾಡುವ ಮಾತು ಅಂದರೆ ಆಡುವಂಥ ಮಾತು, ಅಥವಾ ನಾವು ಯಾವುದೇ ಒಂದು ಕಾಯಕ, ಯಾವ ಕೆಲಸಕ್ಕೆ ನಾವು ಮುಂದಾದರೂ ಆ ಕೆಲಸದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದೇ. ಹಣಕಾಸನ್ನು ಸಾಲ ಮಾಡಿ ಆದರೂ ಒಂದು ವ್ಯವಹಾರಕ್ಕೆ ಹಣಕಾಸು ಹಾಕ್ಬೋದು, ಅಥವಾ ಅದಕ್ಕೆ ಬೇಕಾದಂಥ ಮಾರ್ಗದರ್ಶಕರಿಂದ ಒಳ್ಳೆ ಮಾರ್ಗಸೂಚಿಯನ್ನು ತಂದುಕೊಳ್ಬೋದು. ಬೆಳಗಿನಿಂದ ಸಂಜೆವರೆಗೂ ಶ್ರಮಿಸಬಹುದು. ಇದೆಲ್ಲವನ್ನು ಮಾಡಿ ಪುನಃ ಲಾಸ್ಟಿಗೆ ಕೈಕಟ್ಟಿ ಕೂರಬೇಕು. ಕಾರಣ, ನಿನ್ನ ಜಾತಕದಲ್ಲಿ ಗ್ರಹಸ್ಥಿತಿಗಳು ಸರಿಯಿಲ್ಲ ಅಂದಾಗ ಅಲ್ಲಿಂದ ಬರುವಂತಹ ಲಾಭಕ್ಕಿನ್ನ ನಷ್ಟವೇ ಜಾಸ್ತಿ. ನಷ್ಟ ಅಂದರೆ ಹೇಗೆ? ತೊಗೊಂಡಿರ್ತಕ್ಕಂಥ ಸಾಲವಾಗಿರುತ್ತೆ, ಅದಕ್ಕೆ ಬಡ್ಡಿ ಬೀಳ್ತಾ ಇರುತ್ತೆ. ಜೊತೆಗಿರ್ತಕ್ಕಂತಹ ಆತ್ಮೀಯರು ಒಳ್ಳೆ ಮಾರ್ಗವನ್ನು ಸೂಚನೆ ಮಾಡ್ತಾರೆ, ಆದರೆ ಆ ಮಾರ್ಗದಲ್ಲಿ ಹೋದರೂ ಸಹಿತ ಎಡು ಬೀಳುವಂಥದ್ದಾಗುತ್ತೆ. ಅಥವಾ ಯಾರೊಬ್ಬರು ಬೇಡಪ್ಪ, ನನ್ನ ಜ್ಞಾನಕ್ಕೆ ಸಿಕ್ಕಂಥದ್ದು ನನಗೆ ಸರಿ ಅನ್ಸದ್ದನ್ನೇ ನಾನು ಮಾಡ್ತೀನಿ ಅಂತ ಮುಂದೆ ನಡೆದರೂ ಜಾತಕದಲ್ಲೇ ಗ್ರಹಸ್ಥಿತಿಗಳು ಸರಿಯಿಲ್ಲ ಅಂದಾಗ ಏನು ಮಾಡ್ತೀರಿ? ಪ್ರಸ್ತುತ ಇವತ್ತಿರ್ತಕ್ಕಂತಹದ್ದು ಗ್ರಹಣ ಕಾಲ. ಇದು ನಮ್ಮ ಭಾರತಕ್ಕೆ ಕಾಣೋದಿಲ್ಲ, ಗ್ರಹಣ ಭಾರತಕ್ಕೆ ಕಾಣೋದಿಲ್ಲ. ಆದರೆ ಗ್ರಹಣ ಇಲ್ಲ ಅಂತ ಯಾರು ಹೇಳೋಂಗಿಲ್ವಲ್ಲ. ಇವತ್ತು ಗ್ರಹಣ ಇದೆ, ಆದರೆ ಭಾರತಕ್ಕೆ ಕಾಣದಿರತಕ್ಕಂಥದ್ರಿಂದ ಗ್ರಹಣದ ಆಚರಣೆ ಇಲ್ಲ ನಮಗೆ.
ಆದರೆ ಗ್ರಹಣದ ಆಚರಣೆ ಇಲ್ದಿದ್ರೂ ಸೂರ್ಯ ಚಂದ್ರರು ಒಬ್ಬೊಬ್ಬರೇ ಆದ್ದರಿಂದ ಸೂರ್ಯಗ್ರಹಣ ಎಂಬತಕ್ಕಂಥದ್ದು ಇವತ್ತಿದೆ. ಆದರೆ ಇರ್ತಕ್ಕಂತಹ ಸೂರ್ಯಗ್ರಹಣದಕ್ಕೂ ಎಲ್ಲವೂ ಸಹಿತ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಸಂಬಂಧಗಳ ಮಧ್ಯದಲ್ಲಿ ನಾವು ಕೈಕಟ್ಟಿ ಕೂರಿದ್ರೆ ಸಾಧ್ಯವಿಲ್ಲ. ಅಥವಾ ನಾವು ಯಾರನ್ನು ಅಂಗಲಾಚಬೇಕು, ಯಾರನ್ನು ಬೇಡಬೇಕು, ಯಾರನ್ನು ಬೇಡಿದ್ರೆ ನಮ್ಮ ಜೀವನದಲ್ಲಿ ಒಂದಷ್ಟು ಪರಿವರ್ತನೆಗಳಾಗುತ್ತೆ. ಇದೆಲ್ಲದರ ಬಗ್ಗೆ ಸಾಕಷ್ಟು ಆಲೋಚನೆ ಇದೆ, ಸಾಕಷ್ಟು ಯೋಚನೆ ಇದೆ. ಹಾಗೆ ಮೊದಲೇ ಕಷ್ಟಗಳನ್ನು ಹೊತ್ತಿರ್ತಕ್ಕಂಥ ಒಂದಷ್ಟು ರಾಶಿ ನಕ್ಷತ್ರಗಳವರಿಗೆ ಪರಿಹಾರ ಸಿಗುತ್ತೋ ಅಥವಾ ಮತ್ತಷ್ಟು ಸಂಕಷ್ಟಕ್ಕೆ ಬೀಳ್ತಾರೋ, ಕಷ್ಟ ಕಾರ್ಪಣ್ಯಗಳಲ್ಲೇ ಮುಳುಗಿ ತೇಲಿಬೇಕಾಗುತ್ತೋ ಏನೋ. ಆದರೆ ಇಂತಹ ಸಮಯದಲ್ಲಿ ಏನಾರು ಒಂದು ಸಾಧನೆ ಬೇಕಲ್ಲ, ಏನಾರು ಒಂದಿಷ್ಟು ಜಪತಪಗಳು ಬೇಕಲ್ಲ, ನಾವು ಮಾಡುವ ಕಾಯಕವನ್ನು ಮತ್ತಷ್ಟು ಏನಾರು ಒಂದು ಸಿದ್ಧಿಸ್ಕೊಳ್ಬೇಕಲ್ಲ. ಅಂತಹ ಸಿದ್ಧಿಗೆ ಈ ಮುಹೂರ್ತ ಹೇಗಿದೆ? ಮೊದಲು ಪಂಚಾಂಗವನ್ನು ನೋಡೋಣ. ವಿಶೇಷವಾಗಿರ್ತಕ್ಕಂಥ ಸೂರ್ಯಗ್ರಹಣ ಗ್ರಹಣ ಕಾಲ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ನೀವು ಮಾಡಬೇಕು ಅಂದ್ಕೊಂಡ್ರು ಸಾರ್ವತ್ರಿಕವಾಗಿ ಗ್ರಹಣ ಕಾಲದಲ್ಲಿ ಮಾಡೋದಿಲ್ಲ. ಗ್ರಹಣ ಕಾಲ ಮಾಡೋದಿಲ್ಲ ಒಂದು ಭಾಗ, ಜೊತೆಗೆ ಶನಿ ಬದಲಾವಣೆ ನಾನು ನೀವು ಇಬ್ಬರು ಮಾತ್ರ ಹೇಳೋದಲ್ಲ, ಇಡೀ ಸೃಷ್ಟಿಯಲ್ಲಿರ್ತಕ್ಕಂಥದ್ದು. ಶನಿ ಬದಲಾವಣೆ ಆಗೋದ್ರಿಂದ ಇಲ್ಲಿ ಬಹಳ ಮುಖ್ಯವಾಗಿ ಒಂದಷ್ಟು ಜಪತಪಗಳಾಗಲಿ ದಾನ ಧರ್ಮಾದಿಗಳನ್ನಾಗಲಿ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಇನ್ನು ಇವತ್ತು ಒಂದಷ್ಟು ವನಸರಿಗಳ ಸಂಗ್ರಹಣ. ಇವತ್ತು ಯಾರೆಲ್ಲ ವನಸರಿಗಳ ಸಂಗ್ರಹಣ ಮಾಡ್ತಿರಲ್ಲ, ಗಿಡಮೂಲಿಕೆಗಳನ್ನು, ಯಾವುದೇ ಒಂದು ಗಿಡಮೂಲಿಕೆ ಇರಲಿ, ಮಧ್ಯಾಹ್ನ ಇವತ್ತಿನ ದಿವಸ ಅಂದರೆ ಮಧ್ಯಾಹ್ನ 12ರ ನಂತರ ಸಂಜೆವರೆಗೂ 12ರಿಂದ ಸಂಜೆ 6ರ ತನಕ ಯಾವುದೇ ಒಂದು ವನಸರಿಗಳನ್ನು ತಾವು ಸಂಗ್ರಹಣ ಮಾಡ್ಬೋದು. ಒಂದು ಗಿಡಮೂಲಿಕೆಗಳನ್ನು ಸಂಗ್ರಹಣ ಮಾಡ್ತಕ್ಕಂಥದ್ದು ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಪೂರ್ಣಫಲ ಅಂದ್ರೇನು? ಒಂದು ತೆಂಗಿನ ಮರ, ಕಲ್ಪವೃಕ್ಷ, ಆ ತೆಂಗಿನ ಮರದಿಂದ ಭೂಸ್ಪರ್ಶ ಆಗದಿರ ತುಂಬ ಹಣ್ಣಾಗಿರ್ತಕ್ಕಂತಹ ಕಾಯಿಗಳನ್ನು ಜೋಪಾನವಾಗಿ ಇಳಿಸ್ಕೊಳ್ತಕ್ಕಂಥದ್ದು. ಇಳಿಸಿದ ನಂತರ ಒಂದಷ್ಟು ವನಸಿರಿಗಳ ಸಹಾಯದಿಂದ ಆ ಪೂರ್ಣಫಲಕ್ಕೆ ವನಸಿರಿಗಳನ್ನು ಜೊತೆಲಿಟ್ಟು ಅದನ್ನು ಒಂದು ಯಂತ್ರದ ಆಕಾರವಾಗಿ ರಚನೆ ಮಾಡಿ ಅದನ್ನು ಮನೆಯ ಪ್ರಧಾನ ದ್ವಾರ ಕಟ್ಟತಕ್ಕಂಥದ್ದು. ಅಥವಾ ಒಂದು ನಿಂಬೆಹಣ್ಣಾಗಲಿ ಅಥವಾ ಬೇಕಾಗಿರ್ತಕ್ಕಂಥ ಬಿಳಿ ಸಾಸಿವೆ, ಮರ್ಲ ಮಾತಂಗಿ, ಜಟಾಮಸಿ, ತಾಮ್ರಸಖಿ, ಹೀಗೆ ವನಸಿರಿಗಳಿಂದ ಒಂದಷ್ಟು ಸಂಗ್ರಹಣ ಮಾಡಿ ವಾಸ್ತುಗೃಹಕ್ಕೆ ದೃಷ್ಟಿ ತೆಗಿತಕ್ಕಂಥದ್ದು. ಅಥವಾ ಅದ್ಭುತವಾಗಿರ್ತಕ್ಕಂಥ ಗಾಜಿನ ಸಾಮ್ರಾಣಿ ಅಥವಾ ಧೂಪ, ಇಂತಹ ಧೂಪವನ್ನು ಸಾಮ್ರಾಣಿಯನ್ನು ವಾಸ್ತುಗೃಹದಲ್ಲಾಗಲಿ ವ್ಯಾಪಾರ ಸ್ಥಳದಲ್ಲಾಗಲಿ ನೀವು ವ್ಯವಹಾರಗಳು ಮಾಡುವಂಥ ಸಾನ್ನಿಧ್ಯಗಳಲ್ಲಿ ಧೂಪವನ್ನು ಹಾಕಿ ಇರ್ತಕ್ಕಂಥ ದೋಷವನ್ನು ದೂರ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಸಹಿತ ಈ ಶುಭ ದಿನಗಳಲ್ಲಿ ಅಂದರೆ ಗ್ರಹಣ ಕಾಲ, ಅಮಾವಾಸ್ಯೆ. ಆದರೆ ಅದಕ್ಕೂ ಮುನ್ನ ಇವತ್ತಿನ ದಿವಸ ಎಲ್ಲರೂ 27 ನಕ್ಷತ್ರ 12 ರಾಶಿಗಳವರು ಸಹಿತ ತಲೆಗೆ ಸ್ನಾನ ಮಾಡಿಕೊಂಡು ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ ಇದೆಲ್ಲವೂ ಇರೋದ್ರಿಂದ ತಲೆಗೆ ಸ್ನಾನ ಮಾಡ್ಕೋಬೇಕು. ವಿಷ್ಣು ಆಲಯಕ್ಕೆ ತುಳಸಿಯಿಂದ ಅರ್ಚನೆ ಮಾಡಿಸಬೇಕು. ಜೊತೆಗೆ ಶನೇಶ್ವರನ ಸಾನ್ನಿಧ್ಯಕ್ಕೆ ಬಂದು ಒಂದು ಪ್ರಾರ್ಥನೆ ಮಾಡಬೇಕು. ವರ್ಷದ ಅಂತ್ಯದವರೆಗೂ ಸಾಧ್ಯವಾದಷ್ಟು ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ಬಹುದು. ಬುಧವಾರ ಆದರೂ ಸಹಿತ ಇವತ್ತಿನ ದಿವಸ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬೆಳಿಗ್ಗೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷ, 11:20ರಿಂದ 4:15 ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದವರಾದರೂ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಪರಿಶ್ರಮಿಸ್ತಿದ್ದೀರೋ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಇವತ್ತು ಸಾಧ್ಯವಾದರೆ ಒಂದು ವಿಳೆದೆಲೆ ತೆಗೆದುಕೊಳ್ಳಿ. ಬುಧವಾರ ವಿಷ್ಣು ದೇವರನ್ನ ಆರಾಧನೆ ಮಾಡ್ತಾ ಒಂದು ವಿಳೆದೆಲೆ ತೆಗೆದುಕೊಂಡು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಒಂದು ನಕ್ಷತ್ರವನ್ನು ಬರೀರಿ. ಶ್ರೀಗಂಧ ಚಕ್ಕೆಯಿಂದ ಗಂಧ ತಗೊಳ್ಬೇಕು. ಆ ಗಂಧದಿಂದ ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನು ಬರೀಬೇಕು. ನಕ್ಷತ್ರದ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಕ್ಲೀಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಬರೆದಂತ ಆ ಎಲೆಯನ್ನ ನಿಮ್ಮ ಮನೆ ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇಲ್ಲದ ಪಕ್ಷದಲ್ಲಿ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಉದ್ದು ಅಥವಾ ಬಿಳಿ ಸಾಸಿವೆ ಇಂತಹದ್ದನ್ನ ಮೇಷರಾಶಿಯವರು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ತೊಂದರೆಗಳು ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಆಗುತ್ತೆ. ನಿಮ್ಮ ಗ್ರಹ ಸ್ಥಿತಿಗಳಲ್ಲಿ ಉಂಟಾಗ್ತಕ್ಕಂಥ ದೋಷಗಳಿಂದ ಬೇಗ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನ ನಿಮ್ಮಂತೆ ನಾವು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಮೇಷರಾಶಿಯವರು ಈ ತಂತ್ರಸಾರವನ್ನ ಅನುಸರಿಸಿದ್ರೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಷ್ಟಗಳೇ. ಯಾಕೆಂದ್ರೆ ವ್ಯವಹಾರನೂ ಪೂರ್ತಿ ಆಗಲ್ಲ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ್ದಾದ್ರು ಒಂದು ವಿಚಾರವಾಗಿ ಮಾನಸಿಕವಾಗಿ ತುಂಬಾ ಒತ್ತಡಕ್ಕೆ ಸಿಲುಕೊಳ್ಳೋ ಪರಿಸ್ಥಿತಿ ಆಗುತ್ತೆ.
ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ವ್ಯವಹಾರಗಳನ್ನು ಪರಿಪೂರ್ತಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ಹಾಗೆ ಕೆಲವಷ್ಟು ವಿಚಾರಗಳು ದುಃಖದ ಸನ್ನಿವೇಶವಾಗಿ ಮಾರ್ಪಟ್ಬಿಡುತ್ತೆ. ಹಾಗೆ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳಬೇಕಾದ್ರೆ ಇವತ್ತು ನೀವು ಅಶ್ವತ್ಥ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾದ್ರೂ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದರಂತೆ ತಾವು ನಡ್ಕೊಳ್ಬೇಕು. ಹಾಗೆ ಇಲ್ಲಿ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಅದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲೋ ನಿಮ್ಮ ವ್ಯವಹಾರಗಳಲ್ಲೋ ಏನಾದ್ರು ಒಂದು ಬದಲಾವಣೆ ತರಬೇಕು ಎಂಬತಕ್ಕಂಥ ಆಸೆ, ಆ ಆಸೆಯನ್ನ ಸಫಲತೆ ಪಡಿಸ್ಕೊಳ್ಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಆಗತ್ತೆ. ಇವತ್ತು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮಧ್ಯಾಹ್ನ 12ರಿಂದ 4:20 ತನಕ 12 ಗಂಟೆಯಿಂದ 4 ಗಂಟೆ 20 ನಿಮಿಷ ಸ್ವಲ್ಪ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂತ ಪರಿಸ್ಥಿತಿ ನಿಮ್ಮದಾಗತ್ತೆ. ಆದ್ರೆ ಈ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನೂ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದ್ರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖ ಅಂದ್ರೆ ಹೆಸರು ಕಾಳು ಅಥವಾ ಹೆಸರು ಬೆಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸ್ವಲ್ಪ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಗುರು ಮತ್ತು ಶನಿ ಅಷ್ಟು ಸಮಂಜಸ್ಕರವಾದ್ದಲ್ಲ. ಆದರೆ ಗುರು ಮತ್ತು ಶನಿ ಸರಿ ಇದ್ದಿದ್ದಾಗ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಜಾಸ್ತಿ ಆಗತ್ತೆ. ಕೆಲವಷ್ಟು ಬೇಡವಾದಂತಹ ಜವಾಬ್ದಾರಿಗಳು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಬೇಡವಾದಂತಹ ಮಾತುಕತೆಗೆ ತಲೆ ಕೊಡಬೇಕಾಗತ್ತೆ. ಯಾರೋ ನಿಂದನೆ ಮಾಡತಕ್ಕಂಥ ಮಾತನ್ನ ನಿಮ್ಮ ಮನಸ್ಸಲ್ಲಿ ಬಹಳ ಆಳವಾಗಿ ತಲೆ ಕೂತ್ಕೊಂಡಂಗೆ ಆಗತ್ತೆ. ಹಾಗೆ ಒಂದಲ್ಲ ಒಂದು ವಿಚಾರ ಬಹಳ ತುಂಬಾ ಭಾರವಾಗುವಂಥದ್ದು, ಅಥವಾ ಕೆಲವಷ್ಟು ವಿಚಾರಗಳಿಗೆ ಅರ್ಥ ಮಾಡ್ಕೊಳಕ್ ಆಗದಿರ ಇರ್ತಕ್ಕಂಥದ್ದು, ಕೆಲವು ಬೇಡವಾದಂತಹ ವಿಚಾರಗಳು ತಲೆ ತುಂಬಿಕೊಂಡು ಅದಕ್ಕೆ ಪರಿಹಾರ ಕಾಣದಿರ ಇರ್ತಕ್ಕಂಥದ್ದು, ಇದೆಲ್ಲ ಮನಸ್ಸಿಗೆ ಮಾನಸಿಕವಾಗಿ ತುಂಬಾ ನೋವು ಕೊಡುತ್ತೆ. ಆದ್ರೆ ಇಂತಹ ಸಮಯದಲ್ಲಿ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ 2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಬೇವಿನ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಸಾಕಷ್ಟು ಅನುಕೂಲಗಳನ್ನ ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೂ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಬರುವಂತಹ ಸಮಸ್ಯೆಗಳ ಪರಿಹಾರಕ್ಕೋಸ್ಕರನೇ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಂಜಸವಾಗಿ ಮಾತಾಡಿ, ಹಿರಿಯರೊಂದಿಗೆ ಕೂತು ಮಾತಾಡಬೇಕು, ಅವರ ಅನುಭವದ ಮಾತನ್ನ ಆಲಿಸಬೇಕು, ಅದರಂತೆ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಆಗ್ಲೇ ಒಂದಿಷ್ಟು ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡುವಂತಹ ಮನಸ್ಥಿತಿ ಇವತ್ತಾಗುತ್ತೆ. ಅಂದ್ರೆ ಯಾವುದೇ ಒಂದು ವಿಚಾರವನ್ನಾದ್ರೂ ಸಹಿತ ಆಲೋಚನೆ ಮಾಡಿದಿರ ಸಮಂಜಸವಾಗಿ ಸಂತೃಪ್ತಿಯಿಂದ ಏನೋ ಆಯ್ತು ಹೋಯ್ತು ಅನ್ನೋದಲ್ಲ. ಪ್ರತಿಯೊಂದು ಕೆಲಸಗಳು ಆಲೋಚನೆ ಮಾಡಲೇಬೇಕು. ಪ್ರತಿಯೊಂದು ಕಡೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದಲ್ಲ 2 ತರ ಆಲೋಚನೆ ಮಾಡಲೇಬೇಕು. ಅಂದ್ರೆ ಇವತ್ತು ನಿಮ್ಮ ಪಯಣ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮಾನಸಿಕವಾದಂತ ಒತ್ತಡ ಇದೆಯಲ್ಲ, ಇದು ಬಹಳಷ್ಟು ಸಮಸ್ಯೆಗಳಿಗೆ ಈಡು ಮಾಡುತ್ತೆ. ಇದಕ್ಕೋಸ್ಕರ ಮೊದಲು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಶಿವಾರಾಧನೆ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ 1-2 ತುಳಸಿ ದಳವನ್ನ ವಿಷ್ಣು ಪಾದ ಮೇಲೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು ಸಹಿತ ಬಹಳಷ್ಟು ಒಳಿತು. ಯಾಕೆಂದ್ರೆ ಕರ್ಕಾಟಕ ರಾಶಿಯವರು ತಾವು ನೋಡ್ತಿರ್ತಕ್ಕಂಥದ್ದು, ತಾವು ಹೋಗುವಂತ ವೇಗ ಇದೆಯಲ್ಲ, ಆ ಸ್ಪೀಡ್ ಅಂತಕ್ಕಂಥದ್ದು ಅಲ್ಲಿ ಎಲ್ಲೋ ಒಂದ್ ಕಡೆ ಕಡಿವಾಣ ಬೀಳುತ್ತೆ. ಜೊತೆಗೆ ನೀವೇನ್ ಮಾಡಿದ್ರು ಸಹಿತ ಅದನ್ನು ತಪ್ಪು ಅಂತ ಬಿಂಬಿಸ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿ ಇರ್ತಾರೆ. ಹಾಗೆ ನೀವು ಯಾವ್ದಾದ್ರು ಒಂದು ಕಡೆ ತಪ್ಪು ಸಿಕ್ಕಾಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಒಂದು, ಎರಡನೇದು, ಯಾವುದೇ ಒಂದು ಉದ್ಯೋಗ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಅಥವಾ ಒಂದಿಷ್ಟು ನೀವು ಅಂದುಕೊಂಡಂತ ಕೆಲಸಗಳು ಆಗ್ತಿಲ್ಲ ಎಂಬತಕ್ಕಂಥದ್ರ ಮನಸ್ಸಿನ ನೋವಿದೆಯಲ್ಲ, ಇದನ್ನ ಸರಿಪಡಿಸ್ಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ವ್ಯವಹಾರ ಮಾಡಬೇಕಾದ್ರೂ ಮೊದಲು ತಾವು ತೆಗೆದುಕೊಳ್ಳಬೇಕಾದಂತಹ ನಿರ್ಣಯ, ಒಂದು ಚಿಟಿಗೆಯಷ್ಟು ತೊಗರಿ ಬೆಳೆಯನ್ನು ತೆಗೆದುಕೊಳ್ಳಿ, ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ನೀರಿಗೆ ಹಾಕೋದ್ರಿಂದ, ನೋಡಿ, ಕೆಲವು ದೃಷ್ಟಿ ತೆಗೆದು ಹಸಿರು ಗಿಡಕ್ಕೆ ಹಾಕ್ಬೇಕು, ಕೆಲವು ನೀರಿಗೆ ಹಾಕ್ಬೇಕು. ಹಾಗೆ ತೊಗರಿ ಬೆಳೆಯನ್ನು ನೀರಿಗೆ ಹಾಕೋದ್ರಿಂದ ಇವತ್ತು ಒಂದಷ್ಟು ಮಟ್ಟಿಗೆ ಸ್ವಲ್ಪ ನೆಮ್ಮದಿ ಕಾಣ್ತೀರಿ. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಇನ್ನಷ್ಟು ಅದ್ಭುತವಾದಂತ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರಯ ಅನ್ನೋದಿದೆ. ಆದ್ರೆ ಈ ತೊಂದರೆಗಳಿಗೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಯೋಗ ಫಲ ಇದೆ. 11 ಗಂಟೆ 12 ನಿಮಿಷದವರೆಗೂ ಮಾತ್ರ, ಬೆಳಗಿನ 11 ಗಂಟೆ 12 ನಿಮಿಷದವರೆಗೂ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಎಚ್ಚರಿಕೆ ಬೇಕು. ನಿಮ್ಮ ವ್ಯವಹಾರಗಳನ್ನ ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಸರಿಯಾದನ್ನ ಆಲೋಚನೆ ಮಾಡಿ ಸರಿಯಾದ ಕ್ರಮವನ್ನ ಅನುಸರಿಸಬೇಕು.
ಹಾಗೆ ವೃತ್ತಿಯಲ್ಲಿ ಬರ್ತಕ್ಕಂತಹ ದೋಷಗಳಿಂದ ಬೇಗ ವಿಮುಕ್ತರಾಗಬೇಕು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಗಣಪತಿಯನ್ನ ಆರಾಧನೆ ಮಾಡಬೇಕು. ನಿಮ್ಮ ಕುಟುಂಬದ ಹಿರಿಯರು ಏನು ಹೇಳ್ತಾರೋ ಅಥವಾ ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನ್ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೋ ಅದ್ರ ಕಡೆ ಅಷ್ಟು ಗಮನ ಕೊಟ್ರೆ ಹೆಚ್ಚಿನ ಫಲ ಅಂತೂ ಖಂಡಿತ ನಿಮ್ದಾಗುತ್ತೆ. ಆದ್ರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಬೇಗ ಒಂದಷ್ಟು ಮುಕ್ತರಾಗಿ ಒಂದಷ್ಟು ಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ತಾಯಿ ಶಂಕರಿಯನ್ನ, ಭಗವತಿಯನ್ನ ತಾವು ಪ್ರಾರ್ಥನೆ ಮಾಡತಕ್ಕಂಥದ್ದು ಖಂಡಿತ ತಪ್ಪಲ್ಲ. ಪ್ರಾರ್ಥನೆ ಮಾಡಬೇಕು, ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ವ್ಯವಹಾರಗಳನ್ನ ನೀವು ಏನೇ ಮಾಡಬೇಕು ಅನ್ಕೊಂಡ್ರು ಮೊದಲು ಒಂದು ಚಿಟಿಕೆ ಉದ್ದಿನ ಬೆಳೆಯನ್ನ ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಕಾರಣ, ನಿಮ್ಮ ಎದುರುಗಡೆ ಯಾರು ಮಾತಾಡ್ದಿರಾ ಇದ್ರು, ನಿಮ್ಮ ಎದುರುಗಡೆ ಯಾರು ನಿಂತು ಏನು ಹೇಳ್ದಿರಾ ಇದ್ರು, ನಿಮ್ಮ ಹಿಂದೆ ಏನೋ ತೊಂದರೆ ಮಾಡಬೇಕು ಎಂಬತಕ್ಕಂಥ ಸಂಚು ಹಾಕುವುದು ಮಾತ್ರ ಇವತ್ತು ನಡೆಯುತ್ತೆ. ಆದ್ರೆ ಇವತ್ತು ಬುಧವಾರ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯವರಿಗೆ ಒಂದಷ್ಟು ನಿಮ್ಮ ಗರ್ಜನೆಗೆ ಒಂದು ತಾಕತ್ತು, ಒಂದು ತೂಕವಾದಂತಹ ಬೆಲೆ ಸಿಗಬೇಕಾದ್ರೆ ಅಥವಾ ನಿಮ್ಮ ಕೆಲಸಗಳಲ್ಲಿ ಒಂದು ಹೆಚ್ಚಿನ ದಾರಿ ಸಿಗಬೇಕಾದ್ರೆ ಒಂದು ಚಿಟಿಗೆ ಅಷ್ಟು ಉದ್ದಿನ ಬೆಳೆಯನ್ನ ನೈಋತ್ಯಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕಿ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಿಗೋ ಅಥವಾ ಸಾಕಿರುವ ನಾಯಿಗೋ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾರು ಒಂಚೂರು ಪದಾರ್ಥವನ್ನ ಹಾಕಿ ಒಳ್ಳೆ ಮನಸ್ಸಿನಿಂದ ತಾವು ಮುಂದೆ ನಡೆದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ, ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಾವು ಏನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ತಾಯಿ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹುಶಃ ಬಹಳ ದಿನಗಳ ನಂತರ ಒಂದು ಅದೃಷ್ಟ ತರ್ತಕ್ಕಂಥ ದಿನ ಅಂದ್ರೂ ಇವತ್ತು ತಪ್ಪಾಗೋದಿಲ್ಲ. ಇವತ್ತು ನೀವ್ ಏನ್ ಸಂಕಲ್ಪ ಮಾಡ್ತೀರಿ, ಮಾಡುವ ಸಂಕಲ್ಪ ಪರಿಪೂರ್ತಿ ಆಗುತ್ತೆ. ಇವತ್ತಿನ ರಾಶಿ ಫಲದಲ್ಲಿ ಬಹುಶಃ ಕನ್ಯಾ ರಾಶಿಯವರಿಗಿರುವಂತ ಅದೃಷ್ಟ ಬೇರೆ ಯಾವ ರಾಶಿಗಳಲ್ಲೂ ಕಾಣಿಸ್ತಾ ಇಲ್ಲ. ಕಾರಣ, ಕನ್ಯಾ ರಾಶಿಯವರು ನಿಮ್ಮ ಒಳಮನಸ್ಸಲ್ಲಿ ತಾವು ಮಾಡುವ ಸಂಕಲ್ಪ, ನಿಮ್ಮ ಮನೆ ದೇವರ ಆರಾಧನೆ, ಜೊತೆಗೆ ನೀವು ಇಟ್ಟಿರ್ತಕ್ಕಂತಹ ನಂಬಿಕೆಯ ಒಂದು ವಿಶೇಷತೆ, ನಿಮ್ಮ ನಂಬಿಕೆಯಿಂದ ತಾವು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಆ ಯಾವುದೇ ಕಾರಣಕ್ಕೂ ಯಾವ ಸಮಸ್ಯೆಗಳಿಗೂ ಸಹಿತ ತೊಂದರೆ ಬಾರದಂತ ರೀತಿಯಲ್ಲಿ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥದ್ದು ಏನಂದ್ರೆ, ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನ ತೆಗೆದುಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹವನ್ನ ಪ್ರಾರ್ಥನೆ ಮಾಡ್ತಾ ಅದನ್ನ ಹಾಲಲ್ಲಾಗ್ಲಿ, ಮೊಸರಲ್ಲಾಗ್ಲಿ ಅಥವಾ ಮಜ್ಜಿಗೆಯಲ್ಲಾಗ್ಲಿ ಅಥವಾ ಏನೂ ಇಲ್ಲ ಅಂದ್ರೆ ಹಸಿರು ಗಿಡಗಳ ಮೇಲಾಗ್ಲಿ ಹಾಕೋದ್ರಿಂದ ಚಂದ್ರನ್ನ ನೀವು ಒಲಿಸ್ಕೊಳ್ಬಹುದು, ಚಂದ್ರಾನುಗ್ರಹಕ್ಕೆ ಪಾತ್ರರಾಗಬಹುದು, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ಬಹುದು ಕನ್ಯಾ ರಾಶಿಯವರು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇವತ್ತು ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗಿದ್ರೂ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಮನಸ್ಸಲ್ಲಿರುವಂತಹ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯೋಗಾಯೋಗಗಳು ಚೆನ್ನಾಗಿದ್ದಾಗ ಅದರ ಫಲಗಳು ಅಷ್ಟೇ ಅದ್ಭುತವಾಗಿರುತ್ತೆ. ಆದ್ರೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಇದೆಯಲ್ಲ, ಅಥವಾ ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳ ಸಾಧನೆ ಆಗ್ಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಒಂದಷ್ಟು ಮನೆ ವಾಸ್ತುಗೃಹದಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವರಿಂದ ಒಂದಷ್ಟು ನಿಂದನೆಯ ಮಾತಿರುತ್ತೆ, ಒಂದಷ್ಟು ಗರ್ಜನೆಗೆ ನಾವು ಒಳಗಾಗಬೇಕಾಗತ್ತೆ. ಮನಸ್ಸು ಶಾಂತಿ, ನೆಮ್ಮದಿ ಇಲ್ದಂತ ರೀತಿಯಲ್ಲಿ ಇರುತ್ತೆ. ಯಾವುದೇ ಕೆಲಸ ಬೇಡಪ್ಪ, ರಜೆ ಸಿಕ್ಕಿದ್ರೆ ಸಾಕು, ಅಥವಾ ಎಲ್ಲಾನ ದೂರ ಬಾರ ಹೊರಟ್ರೆ ಸಾಕು, ಅಥವಾ ಯಾರೊಬ್ಬರನ್ನು ಮಾತಾಡಿದ್ರೆ ನೆಮ್ಮದಿಯಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಇವತ್ತು ನಿಮ್ಮ ಆಲೋಚನೆ ಆಗುತ್ತೆ. ಆದ್ರೆ ಇವತ್ತಿನ ದಿವಸನೇ ಒಂದು ಅದೃಷ್ಟ ಅಂತಕ್ಕಂಥದ್ದಿದೆ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 40 ನಿಮಿಷದಿಂದ 3 ಗಂಟೆ 12 ನಿಮಿಷದ ಒಳಗಾಗಿ ಈ ಸಮಯದಲ್ಲಂತೂ ತಾವು ಅಂದುಕೊಂಡದ್ದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ವೃತ್ತಿಯಲ್ಲೂ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮಧ್ಯಾಹ್ನದ ಮೇಲೇನೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಏನೂ ಸಮಸ್ಯೆ ಇಲ್ಲ, ಹೇಗೋ ಸುಧಾರಣೆ ಆಗುತ್ತೆ ಬಿಡು ಅಂತ ಮಂಡಧೈರ್ಯ ಮಾಡಿಕೊಂಡು ನಾವು ಮನೆಯಿಂದ ಆಚೆಗೆ ಹೊರಟ್ರು ಯಾವ್ದಾದ್ರು ಒಂದು ವಿಧಿವಿಧಾನದಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಮೊದಲು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರನ ಮಹಾಮಂತ್ರವನ್ನ ತಾವು ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಓಂ ನಮಃ ಅಂದ್ರೆ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದ್ರೆ ನೀಲಿ ಪುಷ್ಪಗಳನ್ನ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ಗಣಪತಿಯ ಫೋಟೋ ಅಥವಾ ಗಣಪತಿ ವಿಗ್ರಹ ಇದ್ರೆ ಆ ವಿಗ್ರಹದ ಮುಂದೆ ಒಂದಷ್ಟು ಕಡಲೆಕಾಳು ಮತ್ತು ಬೆಲ್ಲವನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡಿ. ಹಾಗೆ ಯಾರಾದ್ರೂ ತುಂಬಾ ನಿರ್ಗತಿಕರು, ಕಷ್ಟದಲ್ಲಿರ್ತಕ್ಕಂಥವ್ರು ಅಥವಾ ತುಂಬಾ ಸಂಕಟದಲ್ಲಿ ಹೊಟ್ಟೆ ಹಸುವಿನಲ್ಲಿ ಒದ್ದಾಡ್ತಿರ್ತಕ್ಕಂಥವ್ರಿಗೆ, ಬಡವರ್ಗದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕರಹಸ್ತದಿಂದ ಏನಾದ್ರು ಒಂಚೂರು ತಿನ್ಲಿಕ್ಕೆ ಒಂಚೂರು ಪದಾರ್ಥವನ್ನ ಕೊಡಿ. ಅವ್ರಿಗೊಂದಿಷ್ಟು ತಿನ್ಲಿಕ್ಕೆ ಪದಾರ್ಥವನ್ನ ಕೊಟ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ನೀವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ.
ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದ ಕಡೆ ಗಮನ ಬೇಕು, ವ್ಯವಹಾರಗಳ ಕಡೆ ಆಲೋಚನೆ ಬೇಕು. ಯಾರಾದರೂ ನಿಂದನೆಯ ಮಾತಾಡಿದ್ರೂ ಸಹಿತ ಅದನ್ನು ತಲೆಗೆ ಹಾಕೊಳ್ಳದಿರ ನಿಮ್ಮಷ್ಟಕ್ಕೆ ನೀವು ಮುನ್ನಡೆಯಬೇಕು. ಹಾಗೆ ಇವತ್ತಿನ ಸಹ ಕೆಲವಷ್ಟು ವಸ್ತುಗಳನ್ನ ಎಲ್ಲೋ ಇಟ್ಟು ಎಲ್ಲ ಹುಡುಕಾಡೋದಕ್ಕೆ ಮುಂದಾಗ್ತೀರಿ. ಹಾಗೆ ಒಂದಷ್ಟು ನೆಮ್ಮದಿ ಕಾಣದಂತ ರೀತಿಯಲ್ಲಿ ಇರ್ತೀರಿ. ಬೇಡವಾದಂತಹ ವಿಚಾರಗಳನ್ನ ತಲೆ ತುಂಬ ತುಂಬಿಕೊಂಡು ಬೇಕಾಗುವಂತ ವಿಚಾರಗಳನ್ನ ಅಲ್ಲಿಂದಲೇ ಬಿಟ್ಟು ಮುನ್ನಡಿತಿರ್ತೀರಿ. ಆದ್ರೆ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಆ ಕೆಲಸಕ್ಕೆ ಅರ್ಥಗರ್ಭಿತವಾದಂತಹ ಒಂದಷ್ಟು ಫಲಗಳು ಸಿಗಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿರ್ತೀರಿ. ಹಾಗೆ ಹಸಿವಿನಿಂದ ಬಂದವರಿಗೆ ಅನ್ನವನ್ನು ಉಣಬಡಿಸುವಂಥದ್ದು ಅಥವಾ ಊಟದ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು. ನಾವು ಅನ್ನವನ್ನು ಬಡಿಸ್ಲಿಕ್ಕೆ ಆಗದಿದ್ರು ಅಥವಾ ಅನ್ನವನ್ನ ನಾವು ಕೊಡ್ಲಿಕ್ಕಾಗದಿದ್ರು, ಅನ್ನ ಕೊಡುವ ಸ್ಥಳ ಅಥವಾ ಅನ್ನ ಇರುವ ಸ್ಥಳ ಅಂದ್ರೆ ಎಲ್ಲಿ ಹಸಿದ ಹೊಟ್ಟೆಗೆ ಅನ್ನ ಸಿಗುತ್ತೋ ಆ ಸ್ಥಳವನ್ನು ತೋರಿಸಿದ್ರು ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಸಮಸ್ಯೆಗಳು ಏನೇ ಇದ್ರು, ನಿಮ್ಮ ಒಳಗಡೆ ಇರ್ತಕ್ಕಂಥ ನಿಮ್ಮ ಮನಸ್ಸಿನ ನೋವು ಏನೇ ಇದ್ರು, ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖದಿಂದ ಎಲ್ಲವನ್ನು ದೂರ ಮಾಡ್ಕೊಳ್ಬಹುದು. ನಿಮ್ಮ ನಗುಮುಖದಿಂದ ಎಲ್ಲಾ ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು. ನಿಮ್ಮ ನಗುಮುಖದಿಂದ ಬರುವ ಸಂಕಷ್ಟಗಳಿಂದ ಬೇಗ ಮುಕ್ತರಾಗಬಹುದು. ಹಾಗೆ ಇನ್ನೊಬ್ಬರ ಕಷ್ಟಕ್ಕೂ ಪರಿಹಾರವನ್ನು ತೋರಿಸಬಹುದು. ಇವತ್ತಿನ ದಿವಸ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡುವಂಥದ್ದಾಗ್ಲಿ, ಅಥವಾ ಒಂದಷ್ಟು ಉದ್ದಿನ ಬೆಳೆಯನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ನಿಮ್ಮ ಮೀನು ಮಾಂಸಖಂಡಗಳು ನೋವು ಸಾಕಷ್ಟು ಬರ್ತಿದ್ದಾಗ ಒಂದಷ್ಟು ಎಳ್ಳೆಣ್ಣೆಯನ್ನ ಮೀನು ಮಾಂಸಖಂಡಗಳಿಗೆ ಎಳ್ಳೆಣ್ಣೆ ಮತ್ತು ಪಚ್ಕರ್ಪುರ ಎರಡೂ ಸಹಿತ ಮಿಶ್ರಣ ಮಾಡಿ ಆ ಮೀನು ಮಾಂಸಖಂಡಗಳಿಗೆ ಹಚ್ಚೋದ್ರಿಂದ ಸ್ವಲ್ಪ ನಿಮ್ಮ ಕಾಲು ನೋವುಗಳು ದೂರ ಮಾಡ್ಕೊಳ್ಬಹುದು. ಈ ಕಾಲು ನೋವು ಸಾರ್ವತ್ರಿಕವಾಗಿ ಯಾಕೆ ಬರುತ್ತೆ ಅಂದ್ರೆ ಇವತ್ತಿನ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಪರಿಸ್ಥಿತಿ ಹಾಗೆ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಇವತ್ತು ಕಾಲು ನೋವು ಹೇಳ್ತೀರಿ. ನಿಮ್ಮ ಕಾಲುಗಳು ನೋವು ಬರ್ತಕ್ಕಂಥದ್ರಿಂದ, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ರಿಂದ ಅಥವಾ ದೇಹದ ಯಾವುದೋ ಒಂದು ಭಾಗಗಳಲ್ಲಿ ಸಾಕಷ್ಟು ನೋವಿರೋದ್ರಿಂದ ಇಲ್ಲಿ ಪರಿಹಾರ ಮಾರ್ಗವಾಗಿ ಎಳ್ಳೆಣ್ಣೆ ಮತ್ತು ಪಚ್ಕರ್ಪುರ ಮಿಶ್ರಣ ಮಾಡಿ ಹಚ್ಚೋದ್ರಿಂದಲೂ ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಇವತ್ತು ತಪ್ಪದೀರ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದೆರಡು ತುಳಸಿ ದಳವನ್ನ ವಿಷ್ಣು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಶಾಂತಿ, ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಧನುರಾಶಿ, ಧನುರ್ಲಗ್ನ. ಧನುರ್ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ. ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತೀತವಾದಂತಹ ಶಕ್ತಿಯನ್ನು ಉಪಯೋಗಿಸಿ ಅಥವಾ ನಿಮ್ಮ ಬುದ್ಧಿ ಚೈತನ್ಯದಿಂದ ಏನಾದ್ರು ಒಂದು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ತಾವು ಮಾಡುವಂತಹ ಚಿಂತನೆ, ತಮ್ಮ ಆಲೋಚನೆ, ತಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಎಲ್ಲವನ್ನೂ ಸಿದ್ಧ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂತವನು ಭಗವಂತ ಒಬ್ಬನೇ. ಹಾಗೆ ಒಳಮನಸ್ಸಲ್ಲಿರುವಂತಹದ್ದು ಎಲ್ಲವೂ ಸಿದ್ಧ ಸಾಬೀತಾಗುತ್ತೆ, ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದಿಲ್ಲ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ 23 ನಿಮಿಷದವರೆಗೂ, 12ರಿಂದ 3 ಗಂಟೆ 23 ನಿಮಿಷ ಈ ಸಮಯದಲ್ಲಿ ತಾವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ತಾವು ಪರಿಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಯೋಗಾಯೋಗಗಳು ನಿಮಗೆ ಕಾರ್ಯಸಿದ್ಧಿ ಆಗಬೇಕಾದ್ರೂ ತಾಯಿ ಶಂಕರಿಯನ್ನ, ಭಗವತಿಯನ್ನ, ದುರ್ಗೆಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಆದ್ರೂ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಬೇಕು. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವಾಗ್ಲೂ ಒಂದೇ ಸಮ ಇರ್ಲಿಕ್ಕೆ ಆಗುವುದಿಲ್ಲ. ಕಾರಣ ಮಕರ ರಾಶಿಯವರ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಅಥವಾ ತಾವು ನೆನೆಸಿರ್ತಕ್ಕಂಥದ್ದು, ತಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ದೋಷಗಳಿಂದ ಬೇಗ ವಿಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ತಾಯಿ ಶಂಕರಿಯನ್ನ, ಭಗವತಿಯನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಅದರಲ್ಲಿ ಒಂದು ಬೇವಿನ ಮರ ಅಥವಾ ಅಶ್ವತ್ಥ ಮರ ಅಥವಾ ವಿಶೇಷವಾಗಿರ್ತಕ್ಕಂಥ ಔದುಮರ ವೃಕ್ಷ, ಇಂತಹ ಒಂದು ದೈವ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಬಂದು ಒಂದು ದೀಪವನ್ನು ಹಚ್ಚಿ ಆ ವೃಕ್ಷದ ತಳಗೆ ಒಂದು 5 ನಿಮಿಷ ಕೂತ್ಕೊಳ್ಳಿ. ವೃಕ್ಷದ ತಳಗೆ 5 ನಿಮಿಷ ನಿಲ್ಲಬೇಕು. ನಿಂತು ಅಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಬೇಕು. ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ನೀವು ಆ ವೃಕ್ಷ ಸಾನ್ನಿಧ್ಯದಲ್ಲಿ ಪಠನೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇವತ್ತು ಎದುರಾಗುವಂತ ಕೆಲವಷ್ಟು ಗಂಡಾಂತರಗಳು, ಕೆಲವು ನಿಷ್ಠೂರದ ಹೊರೆಗಳನ್ನ ದೂರ ಮಾಡ್ಕೊಳ್ತೀರಿ. ಹಾಗೆ ತಾವು ಮಾಡುವಂತ ಕೆಲಸಗಳಲ್ಲಿ ಒಂದು ಬದಲಾವಣೆ ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆಯಲ್ಲ, ಪ್ರಯತ್ನವನ್ನ ಸಫಲತೆ ಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದ್ರೆ ಒಂದಷ್ಟು ಎಳ್ಳು, ಒಂದಷ್ಟು ಬೆಲ್ಲ, ಎಳ್ಳು ಮತ್ತು ಬೆಲ್ಲವನ್ನ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಆಲಯಕ್ಕೆ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದ್ರೆ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ.
ನಿಮ್ಮ ಕೆಲಸಗಳಲ್ಲಾಗ್ಲಿ ನಿಮ್ಮ ವ್ಯವಹಾರಗಳಲ್ಲಾಗ್ಲಿ ಪರಿಪೂರ್ತಿಯ ಕಾರ್ಯಸಿದ್ಧಿ ಆಗಬೇಕಾದ್ರೆ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರ ಮಂತ್ರವನ್ನು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃ ಸ್ವರೂಪಿಣಿ ಅಂದ್ರೆ ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಾವು ಆಚೆ ಹೊರಟ್ರೆ ಆಗಷ್ಟೇ ಮಕರ ರಾಶಿಯವರು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಮಾನಸಿಕವಾದಂತಹ ಒತ್ತಡಗಳಲ್ಲಿರ್ತೀರಿ, ಯಾವುದೇ ಒಂದು ಕೆಲಸವನ್ನು ಸಹಿತ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಎಲ್ಲವನ್ನು ಸಹಿತ ಬೆಳಗ್ಗೆ ನೀವು ಸಂಕಲ್ಪ ಮಾಡ್ತೀರಿ, ಆದ್ರೆ ಸಂಜೆವರೆಗೂ ಮಾಡಿರ್ತಕ್ಕಂಥ ಸಂಕಲ್ಪ ಪರಿಪೂರ್ತಿ ಆಗುವುದಿಲ್ಲ. ಹಾಗೆ ಹಲವಾರು ತರ ವಿಭಿನ್ನವಾದಂತಹ ಖರ್ಚು ವೆಚ್ಚಗಳಿಗೆ ದಾರಿ ಆಗ್ತಿರುತ್ತೆ ಬಿಟ್ರೆ ಅದರಿಂದ ಸುಖ ಸಂತೋಷ ನೆಮ್ಮದಿ ಅಂತೂ ಸಿಕ್ಕೋದಿಲ್ಲ. ನೀವು ಶ್ರಮಪಟ್ಟು ಮಾಡಿರ್ತಕ್ಕಂಥದ್ದನ್ನ ಅಥವಾ ನಿಮ್ಮ ಶ್ರಮಪಟ್ಟು ಏರಿ ಕೆಲಸ ಕಾರ್ಯಗಳನ್ನ ಮಾಡಿರ್ತೀರಿ, ಅದರಿಂದ ಮತ್ತೊಬ್ಬರಿಗೆ ಉಪಯೋಗ ಆಗ್ತಿರುತ್ತೆ ಬಿಟ್ರೆ ಅದರ ಉಪಯೋಗ ಅದರ ಫಲಗಳನ್ನ ನೀವು ನೆನೆಸಿದಂತ ರೀತಿ ನಿಮಗೆ ನೆಮ್ಮದಿ ಸಿಗದಂತ ರೀತಿಯಲ್ಲಿ ಇರುತ್ತೆ. ಏನೇ ಆದ್ರೂ ಒಂದು ಕಡೆ ಆರೋಗ್ಯ ಸರಿ ಇಲ್ಲ, ಮತ್ತೊಂದು ಕಡೆ ವ್ಯವಹಾರಗಳು ಪರಿಪೂರ್ತಿ ಆಗ್ತಿಲ್ಲ, ಹಾಗೆ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಮುನ್ನಡೀತಿರ್ತಾರೆ. ಎಲ್ಲಾ ಕಡೆಯಿಂದಲೂ ಮನಸ್ಸಿಗೊಂದಿಷ್ಟು ಅಸಮಾಧಾನ ಅಂತಕ್ಕಂಥದ್ದೇ ಇರುತ್ತೆ. ಆದ್ರೆ ಇದೆಲ್ಲದರ ಸಮಸ್ಯೆಗಳಿಂದ ದಾಟ್ಕೊಂಡು ಹೊರಬರ್ಬೇಕಾದ್ರೆ ಒಂದು ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರುವಂತಹ ಒಂದು ಕಾಯಕಕ್ಕೆ ತಾವು ಮುಂದಾಗಬೇಕು. ಇವತ್ತಿನ ವ್ಯವಹಾರಗಳಲ್ಲೂ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಹಾಗೆ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅದ್ಭುತವಾದಂತಹ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ದೇವಿಯ ಪ್ರಾರ್ಥನೆ. ದೇವಿಯ ಸಾನ್ನಿಧ್ಯದಲ್ಲಿ ಕೆಂಪು ಪುಷ್ಪಗಳಿಂದ ಅಂದ್ರೆ ನಿಮ್ಮ ಮನೆಯಲ್ಲಿ ದೇವರ ಹತ್ರ ಆದ್ರೂ ಸರಿ ಅಥವಾ ಒಂದು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ರು ಸರಿ, ಒಟ್ಟಾರೆ ಕೆಂಪು ಪುಷ್ಪಗಳು, ಕೆಂಪು ಗಂಧ, ಕೆಂಪು ವಸ್ತ್ರ ಇದನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನ ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಒಂದು ಅದೃಷ್ಟದ ದಿನ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಹಸನ್ಮುಖಿತನ, ಏನೋ ಸಾಧನೆ ಮಾಡಿದ್ದೇನೆ ಅಥವಾ ಸಾಧಿಸ್ತಾ ಇದ್ದೇನೆ ಅಥವಾ ನನ್ನ ಸಾಧನೆಯ ಹಾದಿ ನನಗೆ ಒಂದು ಅಮೂಲ್ಯವಾದಂತಹ ಕೆಲಸಗಳನ್ನ ಸಿದ್ಧಿಪಡಿಸ್ತಾ ಇದೆ ಅಥವಾ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬಹುದು. ಆ ತಂದುಕೊಳ್ಳುವಂತ ಕಾಲ, ಯಶಸ್ಸಿನ ಹಾದಿ ಸಿಗುವಂತ ಕಾಲ, ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡಿಕೊಳ್ತಕ್ಕಂಥ ಕಾಲ ಅಂತ ನಿಮ್ಮ ಮನಸ್ಸಲ್ಲಿ ಅಲ್ಲೇ ದೃಢ ಸಂಕಲ್ಪ ಇದೆ. ಆದ್ರೆ ಹೆಣ್ಮಕ್ಕಳಿಗೆ ಮಾತ್ರ ಆರೋಗ್ಯದ ಕಡೆ ತುಂಬಾ ಗಮನ ಬೇಕು. ನಿಮ್ಮ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಎದೆ ಉರಿ ಬರ್ತಕ್ಕಂಥದ್ದು ಅಥವಾ ಭುಜಗಳ ನೋವು ಬರ್ತಕ್ಕಂಥದ್ದು ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು, ಒಟ್ಟಾರೆ ಒಂದಲ್ಲ ಒಂಥರ ಸಮಸ್ಯೆಗೆ ಇವತ್ತು ತಾವು ಸಿಲುಕೊಳ್ತೀರಿ. ಆದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಯಾಕೆಂದ್ರೆ ಮಕ್ಕಳು ಏಳುದು ಬೀಳೋದು, ಅವ್ರು ಏನು ಏಟ್ ಮಾಡ್ಕೊಳ್ಳೋದು ಅಥವಾ ಯಾರೋ ನಿಂದನೆ ಮಾಡತಕ್ಕಂಥದ್ದು, ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿ ನಾವು ಮಕ್ಕಳ ಮೇಲೆ ದೌರ್ಜನ್ಯವಾಗಿ ಗಲಾಟೆ ಮಾಡೋದು, ಇದೆಲ್ಲ ಒಂದಲ್ಲ ಒಂಥರ ಮಾನಸಿಕವಾದಂತಹ ಒತ್ತಡಗಳು. ಇದೆಲ್ಲದರ ಮಧ್ಯದಲ್ಲಿ ಆ ಮಕ್ಕಳಿಗೆ ಬೆನ್ನಿಗೆ ಏನಾದ್ರು ತೊಂದರೆ ಆಗುವಂತ ಲಕ್ಷಣಗಳಿದೆ. ಸಾಧ್ಯವಾದಷ್ಟು ಹುಷಾರಾಗಿರ್ಲಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಮೊದಲು ತಾವು ಮಾಡಬೇಕಾದ್ದು ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು, ಹಸಿರು ಗಿಡದ ಮೇಲೆ ಹಾಕ್ಬೇಕು. ಜೊತೆಗೆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. 21 ಗರಿಕೆಯನ್ನು ತಂದು ಆ ಗರಿಕೆಯನ್ನ ಗಣಪನ ಪಾದದ ಮೇಲಿಟ್ಟು ಒಂದು ನಮಸ್ಕಾರವನ್ನ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲವನ್ನಂತೂ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.